ಭಾಳ ಹೆಮ್ಮೆಯಿಂದ ಮತ್ತು ಅಭಿಮಾನದಿಂದ ಈ ಕಾರ್ಯಕ್ರಮನ ನಾನು ಉದ್ಘಾಟನೆ ಮಾಡ್ತೇನೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಒಂದು ಮಾತನ್ನು ಈ ಸಮಯದಲ್ಲಿ ಜ್ಞಾಪಕ ಮಾಡಿಕೊಳ್ತೇನೆ, ಈ ನಾಡಿನ ಜನತೆ ದಸರಾ ನೋಡಬೇಕು, ದಸರಾದ ವೈಭವ ನೋಡಬೇಕು ಅನ್ನೋದಾದರೆ ಮೈಸೂರಿಗೆ ಬರಬೇಕು. ಒಂದು ಜಾತ್ರಾ ಮಹೋತ್ಸವದ ವೈಭವವನ್ನು ಕಾಣಬೇಕು ಅಂತೇಳಿ ಬಯಸೋದಾದರೆ ಬೇರೆ ದಾರಿನ ಕೊಪ್ಪಳಕ್ಕೆ ಬರಬೇಕು. ಈ ಅದ್ಭುತವಾದ ಕಾರ್ಯಕ್ರಮದ ವರ್ಷ ಮಧ್ಯದಲ್ಲಿ ನಿಮ್ಮೆಲ್ಲರ ಮಧ್ಯೆ ಇದ್ದು ಚಾಲನೆ ಮಾಡುವಂಥ ಭಾಗ್ಯವನ್ನು ಪರಮ ಪೂಜ್ಯ ಶ್ರೀಗಳು ನಮಗೆ ಕರುಣಿಸಿದ್ದಾರೆ. ಬಹಳ ಹೆಮ್ಮೆಯಿಂದ ಮತ್ತು ಅಭಿಮಾನದಿಂದ ಶ್ರೀಗಳ ಅನುಮತಿ ಮೇರೆಗೆ, ಎಲ್ಲ ಪೂಜ್ಯರ ಅನುಮತಿ ಮೇರೆಗೆ ಈ ಕಾರ್ಯಕ್ರಮವನ್ನು ನಾವು ಉದ್ಘಾಟನೆ ಮಾಡ್ತಿದ್ದೇವೆ. ಎಲ್ಲರಿಗೆ ಶರಣಾರ್ಥಿಗಳು. ಇಲ್ಲಿಂದ ಮಂದಿಯಿಂದ ಹಿಂಗೆ ಎಂಬ ಕೈಯಿಂದ ಬೈನ ಹೆಂಗೆ ಕೆಲಸನಾದರೂ ವಿಜಯವಾಡ ಅನ್ನಂಗೆ ಆಗುತ್ತೆ. ಕೊಪ್ಪಳ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಪೂಜ್ಯರಲ್ಲಿ ನಮಸ್ಕರಿಸಿ, ಎಲ್ಲ ರಾಜಕೀಯ ಗಣ್ಯರು, ನಾವೆಲ್ಲರೂ ಕೂಡ ಗವಿಸಿದ್ದನ ಸಿದ್ದೇಶ್ವರ ರಥೋತ್ಸವದಲ್ಲಿ ಪಾಲ್ಗೊಂಡಿದ್ದೇವೆ. ರಥೋತ್ಸವ ಚಾಲನೆ ಆಗಿದೆ. ಒಂದು ಈ ಜನಸಾಗರವನ್ನು ನೋಡಿದರೆ ಇವತ್ತು ಉತ್ತರ ಭಾರತದಲ್ಲಿ ಪ್ರಯಾಗರಾಜದಲ್ಲಿ ಮಾಘ ಸಮ್ಮೇಳನ ನಡೀತಾ ಇದೆ. ಉತ್ತರ ಭಾರತದಲ್ಲಿ ಮಾಘ ಸಮ್ಮೇಳನ ಆಯ್ತಂತಂದರೆ ಅದೇ ರೀತಿಯಾಗಿ ದಕ್ಷಿಣ ಭಾರತದ ಕುಂಭಮೇಳ ಕೊಪ್ಪಳ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವವನ್ನು ತಪ್ಪಾಗಲಿಕ್ಕೆ ಕೊಪ್ಪಳ ಗವಿಸಿದ್ದೇಶ್ವರನ ಒಂದು ತೂಕ ಆದರೆ ಇಲ್ಲಿ ಸೇರಿರ್ತಕ್ಕಂಥ ಭಕ್ತರ ಭಕ್ತಿಯ ಒಂದು ತೂಕ ಅನ್ನುವಂಥದ್ದನ್ನು ನಾನು ಮನಗಂಡಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಭಗವದ್ಗೀತೆಯಲ್ಲಿ ಕೃಷ್ಣ ಒಂದು ಮಾತನ್ನು ಹೇಳ್ತಾನೆ, ಮಮ ಭಕ್ತಾಹ ಮಮ ಅಧಿಕಂ ಅಂತ. ಭಕ್ತರು ನಮಗಿಂತ ದೊಡ್ಡವನು ಅನ್ನುವಂತಹ ಮಾತನ್ನು ಹೇಳ್ತಾರೆ. ಗವಿಸಿದ್ದನ ಅಜ್ಜನ ಭಕ್ತಿಗೆ ನಿಮ್ಮೆಲ್ಲರ ಒಂದು ಭಕ್ತಿಯ ಒಂದು ತೂಕ ಒಂದು ಮೇಲ್ಗೈ ಆಗುತ್ತೆ ಅನ್ನುವಂತಹ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ, ನಿಮ್ಮನ್ನೆಲ್ಲರೂ ನಮ್ಮ ಅಭಿನವ ಗವಿಸಿದ್ದೇಶ್ವರ ಸ್ವಾಮಿಗಳು ನಾವು ನೋಡ್ತಾ ಇದ್ವಿ, ಜಾತ್ರೆ ಕೊಪ್ಪಳದಲ್ಲಿ ಭಾಳ ದೊಡ್ಡ ಜಾತ್ರೆ ಆಗುತ್ತೆ ಅಂತ. ಆ ಸ್ವಾಮೀಜಿಯವರು ಇವತ್ತು ಈ ಜಾತ್ರೆಯಲ್ಲಿ ಆ ಆಹ್ವಾನವನ್ನು ನೀಡಿ ನಿಮ್ಮನ್ನೆಲ್ಲರನ್ನು ನೋಡುವಂತಹ ಸೌಭಾಗ್ಯವನ್ನು ನಮಗೆ ದೊರಕಿಸ್ಕೊಟ್ಟಿದ್ದಾರೆ ಅನ್ನುವಂತಹ ಮಾತನ್ನು ಹೇಳಿ ನಿಮ್ಮೆಲ್ಲರಿಗೂ ಕೂಡ ಶುಭವನ್ನು ಕೋರಿ ನನ್ನ ಮಾತಿಗೆ ರಾಮಿಸ್ತಾರೆ. ಪರಮ ಪೂಜ್ಯ ಕಾಕಂಟಿ ಶ್ರೀಗಳು ಒಂದೆರಡು ಆಶೀರ್ವಚನದ ಮಾತುಗಳನ್ನು ಹೇಳಬೇಕು. ಪೂಜ್ಯ ಗುರುದೇವರನ್ನು ಎಲ್ಲ ಹೃದಯ ಮಂದಿರಗಳಲ್ಲಿ ಧ್ಯಾನಿಸಿ, ಪೂಜ್ಯ ಗುರುದೇವರ ದಿವ್ಯ ಪಾದಗಳಲ್ಲಿ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ, ಕೆಲವೊಂದು ಸಂದರ್ಭದಲ್ಲಿ ಮಾತಿಗಿಂತ ಮೌನವೇ ಬಹಳ ತೂಕ ಇರ್ತದೆ. ಇವನ್ನೆಲ್ಲ ನೋಡಿಬಿಟ್ರೆ ಎಂಥ ಭಕ್ತಿಯ ಸಾಗರ ಅನ್ನೋದು
ನಿನ್ನೆಲ್ಲ ನೋಡಿ ಮಾತುಗಳೇ ಬರಲಾರ್ದಂಗೆ ಆಗ್ಯಾವ. ಆದ್ದರಿಂದ ಮತ್ತೊಮ್ಮೆ ನಿನ್ನೆಲ್ಲ ಭಕ್ತಿಗೆ ಭಗವಂತ ಇನ್ನೂ ಹೆಚ್ಚು ಹೆಚ್ಚು ಶಕ್ತಿ ಕೊಡಲಿ ಅಂತೇಳಿ ಅಪ್ಪಗಳ ಆಶೀರ್ವಾದ ನಮ್ಮೆಲ್ಲರಿಗೂ ಮತ್ತೊಮ್ಮೆ ಶುಭಾಶಯಗಳು. ವೈಡಂಗಲ ಫುಲ್ ವೈಡಂಗಲ ಪರಮ ಪೂಜ್ಯ ಹೆಬ್ಬಾಳ ಶ್ರೀಗಳವರು ಆಶೀರ್ವಚನ. ಫುಲ್ ಮ್ಯಾಕ್ಸಿಮಮ್ ಎಷ್ಟೈತೆ ಗವಿಸಿದ್ದೇಶ್ವರನ ವೆರಿ ಗುಡ್ ಹುರುನಲ್ಲಿ ಧ್ಯಾನಿಸುತ್ತಾ ವೈಡಂಗಲ ಗವಿಸಿದ್ದೇಶ್ವರ ಮಹಾರಥೋತ್ಸವ ನೋಡದೆ ಕಣ್ಮಾನೊಂದಕ್ಕೆ ಬಹಳ ಆನಂದ. ಹೃದಯದಲ್ಲಿ ಬರ್ತಕ್ಕಂಥ ಒಂದು ಸಂತೋಷದ ಸಮಾರಂಭದ ಒಂದು ನನಗೆ ಭಕ್ತಾದಿಗಳಿಗೆ ಗೊತ್ತಾಗಿದೆ. ಇದು ನಲವತ್ತೋ ಸಂಸ್ಕೃತಿಯನ್ನು ಆಗಿ ಸುವರ್ಣಾಕ್ಷರ ಬರೆದಿರುವಂತಹ ಕರ್ನಾಟಕದ ಇತಿಹಾಸದಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ಬರ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು ಒಂದು ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮ ಹೇಗಿದೆ ಅಂತಂದ್ರೆ ಇದು ಬಣ್ಣಿಸಲಿಕ್ಕೆ ಅಸಲವಾಗಿರ್ತಕ್ಕಂಥದ್ದು ಶಬ್ದಗಳೇ ಇರತಕ್ಕಂಥ ಒಂದು ರಥೋತ್ಸವ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮ ಕುರಿತು ನಾನು ಈಗಾಗಲೇ ಒಂದು ಪತ್ರಿಕೆಗೆ ತೇರು ಅಂತೇಳಿ ಒಂದು ಪತ್ರಿಕೆಯನ್ನು ಕೊಟ್ಟಿದ್ದೆ. ಆಗಲೇ ಸಂಪಾದನೆ ಗವಿಸಿದ್ದನ ಅರ್ಜ ಅಂತೇಳಿ ಒಂದು ಕೊಟ್ಟಿದ್ದೆ, ಅದು ನನ್ನ ಕೈಗೆ ಪತ್ರಿಕೆ ಸೇರಲಿಲ್ಲ. ಹಾಗಾಗಿ ಮತ್ತೆ ಇಲ್ಲೇ ಒಂದು ಕೂತ್ಕೊಂಡು ಬರೆದಿರ್ತಕ್ಕಂಥ ಒಂದು ಎರಡು ನುಡಿಗಳು ಹೀಗಿದೆ. ಬೆಳಗುತ್ತಿದೆ ಘೋಷಿಸಿದ ನಾಮ ಜ್ಯೋತಿ, ಬೆಳಗುತ್ತಿದೆ ಘೋಷಿಸಿದ ನಾಮ ಜ್ಯೋತಿ, ಎಲ್ಲೆಡೆ ಪಸರಿಸಿದೆ ದಾಸೋಹದ ಕೀರ್ತಿ, ಎಲ್ಲೆಡೆ ಪಸರಿಸಿದೆ ದಾಸೋಹದ ಕೀರ್ತಿ. ಘೋಷಿದ್ದನ ರಥೋತ್ಸವ, ಘೋಷಿದ್ದನ ರಥೋತ್ಸವ ಆಧ್ಯಾತ್ಮ ಅರಿವಿನ ಅಂತರಂಗದ ಸ್ಫೂರ್ತಿ, ಆಧ್ಯಾತ್ಮ ಅರಿವಿನ ಅಂತರಂಗದ ಸ್ಫೂರ್ತಿ. ಘೋಷಿದ್ದನ ರಥೋತ್ಸವ, ಘೋಷಿದ್ದ ಶ್ರೀ ಮಾತೃಮಯಿ ಕಾರುಣ್ಯ ಮೂರ್ತಿ, ಘೋಷಿದ್ದ ಶ್ರೀ ಮಾತೃಮಯಿ ಕಾರುಣ್ಯ ಮೂರ್ತಿ. ತ್ರಿಭುವನಕ್ಕೆ ಪ್ರೀತಿ, ತ್ರಿಭುವನಕ್ಕೆ ಪ್ರೀತಿ. ಲೋಕೋದ್ಧಾರಕ ಕಾಯಕ ಸಂತ, ಲೋಕೋದ್ಧಾರಕ ಕಾಯಕ ಸಂತ ಗವಿಸಿದ್ದ ಮೂರ್ತಿ. ಚಿತ್ತದಾಯಕ, ಚಿತ್ತದಾಯಕ ಭವರೋಗ ವೈದ್ಯ ಪ್ರದಾಯಕ, ಸಿದ್ಧಿದಾಯಕ ಭವರೋಗ ವೈದ್ಯ ಪ್ರದಾಯಕ, ಭಕ್ತೋದ್ಧಾರಕ, ಭಕ್ತೋದ್ಧಾರಕ. ಘೋಷಿದ್ದ ಬುದ್ಧ ಬಸವನ ಅವತಾರಕ, ಘೋಷಿದ್ದ ಬುದ್ಧ ಬಸವನ ಅವತಾರಕ. ಬೋಳೂರಿ ಬಸವೇಶ್ವರಿಗೆ ಪ್ರೀತಿದಾಯಕ, ಬೋಳೂರಿ ಬಸವೇಶ್ವರಿಗೆ ಪ್ರೀತಿದಾಯಕ ಅಂತಕ್ಕಂಥ ಮಾತನ್ನು ಹೇಳುತ್ತಾ ಎರಡು ಮಾತುಗಳನ್ನು ಶುಭವನ್ನು ಕೊಡ್ತೇನೆ. ಶೋಭಾಯತು. ಓಂ ಶಾಂತಿ ಶಾಂತಿ ಶಾಂತಿ. ಸಿಂಗಲ್ ಫ್ರೇಮ್ ಬಾ. ಮಾಧವದೇವರು ಏನೇನು ಕಡೆ ಆರಾಧ್ಯ ದೈವ ಗವಿಸಿದ್ಧನಲ್ಲಿ ಭಕ್ತಿಯ ಪರಿಣಾಮಗಳನ್ನು ಸಲ್ಲಿಸಿ ಏನು ಮುಂದೋಗಿ ಇವತ್ತಿನ ಈ ಒಂದು ಜಾತ್ರಾ ಮಹೋತ್ಸವ ಇದೊಂದು ಮಹಾಕುಂಭ ಮೇಳ, ದಕ್ಷಿಣ ಭಾರತದ ಮಹಾಕುಂಭ ಮೇಳ. ಇದು ಅದ್ಭುತವಾಗಿರ್ತಕ್ಕಂಥದ್ದು. ಪ್ರತಿ ವರ್ಷವೂ ಕೂಡ ಪೂಜ್ಯ ಅಪ್ಪಾಜಿಯವರು ಅದ್ಭುತವಾದಂತಹ ಸಾಮಾಜಿಕ ಕಾರ್ಯಗಳ ಜೊತೆಗೆ ಇಂತಹ ಜನಸ್ತೋಮವನ್ನು ಸೇರಿಸಿ ನಮ್ಮೆಲ್ಲರಿಗೆ ಅಧ್ಯಾತ್ಮದ, ಸಾಮಾಜಿಕ ಮತ್ತು ಶೈಕ್ಷಣಿಕವಾದಂತಹ ಸೇವೆಯನ್ನು ಆ ಗವಿಸಿದ್ದೇಶ್ವರನ ಆಶೀರ್ವಾದದಿಂದ ನಾವೆಲ್ಲರೂ ಪಡ್ಕೊಂಡು ಬರ್ತಾ ಇದ್ದೇವೆ. ನಮ್ಮೆಲ್ಲರಿಗೂ ಹೆಮ್ಮೆ. ಉತ್ತರ ಭಾರತದ ಮಹಾಕುಂಭ ಮೇಳ ಅದು ನಮ್ಮ ದಕ್ಷಿಣ ಕರ್ನಾಟಕದ ಕೊಪ್ಪಳದಲ್ಲಿ ನಡೀತದೆ ಅನ್ನುವಂಥದ್ದು ನಮ್ಮೆಲ್ಲರಿಗೆ ಹೆಮ್ಮೆಯ ವಿಷಯ. ಜೋರಾದ ಘೋಷಣೆಯೊಂದಿಗೆ ಗವಿಸಿದ್ದೇಶ್ವರ ಮಹಾರಾಜಕಿ ಗುರುಗಳ ಪೂಜ್ಯರಿಂದ ಗವಿಸಿದ್ದೇಶ್ವರ ಮಹಾರಾಜ ಕಿ, ಗವಿಸಿದ್ದೇಶ್ವರ ಮಹಾರಾಜ ಕಿ, ಗವಿಸಿದ್ದೇಶ್ವರ ಮಹಾರಾಜ ಕಿ. ಬಹುಶಃ ಸಾಗರಗಳನ್ನು ನಾವು ನೋಡಿದ್ದೇವೆ. ಸಪ್ತ ಸಾಗರಗಳಲ್ಲಿ ಆ ಸಪ್ತ ಸಾಗರಗಳನ್ನು ಮೀರಿಸುವಂಥ ಇನ್ನೊಂದು ಸಾಗರ ಅಂತಂದರೆ ಅದು ಕೊಪ್ಪಳದ ಭಕ್ತಿಯ ಸಾಗರ ಅನ್ನುವಂಥದ್ದನ್ನು ನಾವು ಈ ಮುಖಾಂತರ ಹೇಳಬೇಕಾಗ್ತದೆ. ಬಹುಶಃ ಕೊಪ್ಪಳದ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮೀಜಿಯವರು ಜನರನ್ನು, ಭಕ್ತರನ್ನು ಯಾವ ರೀತಿ ಒಳಗೆ ಅವರು ಅಪ್ಪಿಕೊಂಡಿದ್ದಾರೆ ಅಂತ ಹೇಳ್ಕೊಂಡು ಕೇಳಿದರೆ ಇವನಾರವ 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 ಎಂದಿಸದರಯ್ಯ, ಇವ ನಮ್ಮವ ಇವ ನಮ್ಮವ, ಇವ ನಮ್ಮ ಮನೆಯ ಮಗನ ರೂಪಾದಿಯೊಳಗೆ ಈ ಸಮಾಜದೊಳಗೆ ಎಲ್ಲ ಭಕ್ತರನ್ನು ಅಪ್ಪಿಕೊಂಡಿರ್ತಕ್ಕಂಥ ಏಕೈಕ ಸ್ವಾಮೀಜಿಯವರು ಅಂತಂದರೆ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮೀಜಿಯವರು. ಅಂಥ ಗವಿಸಿದ್ದೇಶ್ವರ ಮಹಾಸ್ವಾಮೀಜಿಯವರನ್ನು
ಈ ನಾಡು ಈ ಜಗತ್ತು ಏನು ಅಪ್ಪಿಕೊಂಡಿದೆಯಲ್ಲ, ನಿಜವಾಗಿಯೂ ಕೂಡ ಇದು ರಥೋತ್ಸವ, ಇದು ಕೊಪ್ಪಳದೊಳಗೆ ಜನರ ಸಪ್ಪಳ ಎಷ್ಟಿದೆ ಅನ್ನೋದನ್ನು ಜೋರಾದ ಚಪ್ಪಾಳೆ ಮುಖಾಂತರವಾಗಿ ನಾವು ಅವರಿಗೆ ಅಭಿನಂದನೆಯನ್ನು ದೀರ್ಘದ ನಮಸ್ಕಾರಗಳನ್ನು ನಾವು ಸಲ್ಲಿಸಬೇಕಾಗ್ತದೆ. ಆ ನಿಟ್ಟಿನೊಳಗೆ ಈ ದೇಶದೊಳಗೇ ನಡೆಯುವಂಥ ಕುಂಭಮೇಳ ಎಲ್ಲಾದರೂ ಇರ್ತಾ ಇದ್ದಾರೆ. ಅದು ಕೊಪ್ಪಳದ ಮಹಾನಗರದಲ್ಲಿ ಭಕ್ತರ ಕುಂಭಮೇಳವನ್ನು ನಾವು ನೋಡುವಂಥ ಸೌಭಾಗ್ಯವನ್ನು ಕೊಟ್ಟಿರ್ತಕ್ಕಂಥ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳವರು ಇವತ್ತ ಅವರ ಆಶೀರ್ವಚನ, ಅವರ ಮಾತು ಸರಳ ವಿರಳ, ಅಂಥ ಸರಳ ವಿರಳವನ್ನು ನಾವು ಈ ಸಮಾಜಕ್ಕೆ, ಈ ಜಗತ್ತಿಗೆ ಒಬ್ಬ ಯೋಗ್ಯವಾಗಿರ್ತಕ್ಕಂಥ ಕಾಯಕ ಯೋಗಿ ಬಹುಶಃ ಈ ನಾಡಿನೊಳಗ ಯಾರ್ಯಾರು ಇದ್ದರೆ ಅವರು ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳವರು. ಅಂತ ಅದ್ಭುತವಾಗಿರ್ತಕ್ಕಂಥ ಭಕ್ತರನ್ನ ಇವತ್ತು ಸರಳವಾಗಿ ಎಲ್ಲರನ್ನು ಬಂದ ತಕ್ಷಣವೇ ಒಪ್ಪಿಕೊಂಡು ಹೋಗುವಂಥ ಪೂಜ್ಯರು. ಅಂಥ ಪೂಜ್ಯರು ಈ ನಾಡಿಗೆ ಸಿಕ್ಕಿರುವುದು ಅಪರೂಪ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಪ್ರತಿ ವರ್ಷವೂ ಕೂಡ ಈ ಜಾತ್ರೆ ಭಕ್ತರ ಭಕ್ತಿಯಿಂದ ನಡೆಯುವಂಥ ಏಕೈಕ ಜಾತ್ರೆ ಅದು ಕೊಪ್ಪಳದ ಜಾತ್ರೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಈ ಜಾತ್ರೆ ಮುಗಿದ ತಕ್ಷಣವೇ ಆ ಕಲ್ಯಾಣ ಒಂದು ವೇದಿಕೆಯಾಗಿ ಅಲ್ಲಿ ನೋಡಿದ್ರೆ ಕೂಡ ಎಂಥ ವೇದಿಕೆ ಅಂತ ಹೇಳ್ಕೊಂಡು ಕರೆಯಿದ್ರೆ ಅದು ಭಕ್ತರ ವೇದಿಕೆಯನ್ನು ನಿರ್ಮಾಣ ಮಾಡಿಕೊಟ್ಟಿರ್ತಕ್ಕಂಥವ್ರು ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿ ತಮಗೆಲ್ಲ ಅನಂತ ವಂದನೆಗಳಲ್ಲಿ ನಾವು ಎರಡು ಮಾತನ್ನು ಮುಗಿಸ್ತಾ ಇದ್ದೇವೆ. ಅವಲ್ಚೇರಿ ಶ್ರೀಗಳು. गविसिद्धेश्वर महाराज की, अभिनव गविसिद्धेश्वर महाराज की, परम पूज्य ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮೀಜಿಯವರ ದಿವ್ಯ ಸನ್ನಿಧಾನಕ್ಕೆ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ, ಪರಮ ಪೂಜ್ಯನೀಯ ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಸಮಸ್ತ ಪೂಜ್ಯರಿಗೂ ಹಾಗೂ ಅಭೂತಪೂರ್ವವಾಗಿ ಜರುಗುತ್ತಿರುವ ಈ ಜಾತ್ರಾ ಮಹೋತ್ಸವ ಮಹಾರಥೋತ್ಸವದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ಸಮಸ್ತ ಸದ್ಭಕ್ತ ಮಂಡಳಿಗೆ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ, ಇವತ್ತು ಈ ಸಂದರ್ಭದಲ್ಲಿ ಈ ಜಾತ್ರೆಯ ವೈಭವವನ್ನು ನೋಡ್ಲಿಕ್ಕೆ ಬಹುತೇಕ ನಮ್ಮ ಎಲ್ಲರ ಈ ಎರಡೆರಡು ಕಣ್ಣುಗಳು ಸಾಲುವುದಿಲ್ಲ. ಭಗವಂತ ಇನ್ನೂ ಒಂದು 16 ಕಣ್ಣುಗಳನ್ನು ಕೊಟ್ಟಾಗ ಮಾತ್ರ ಈ ಜಾತ್ರೆಯನ್ನು ಕಣ್ಣು ತುಂಬ ನೋಡ್ಕೊಳ್ಳಿಕ್ಕೆ ಸಾಧ್ಯ. ನನಗೆ ಏನ್ ಅನ್ನಿಸ್ತದೆ ಅಂದ್ರೆ, ಈ ಜಾತ್ರೆಗೆ ಬಂದಾಗ ಬಹುತೇಕ ನಮ್ಮ ಭಾರತ ಭೂಮಿಯಲ್ಲಿ ಅಷ್ಟೇ ಅಲ್ಲ, ಜಗತ್ತಿನ ಎಲ್ಲ ನದಿಯೊಳಗೆ ನಾವೇನು ಪುಣ್ಯ ಬರ್ತದ ಭಕ್ತಿ ನೋಡ್ಬೇಕಂತೇಳಿ ಗಂಗಾ, ಯಮುನಾ, ಸರಸ್ವತಿ, ತ್ರಿವೇಣಿ ಸಂಗಮಕ್ಕೆ ಹೋಗ್ತೀವಿ, ನಮ್ಮ ಕೃಷ್ಣೆಯನ್ನ ಮುಳುಗಲಿಕ್ಕೆ ಹೋಗ್ತೀವಿ, ಎಲ್ಲ ಪುಣ್ಯ ಕ್ಷೇತ್ರಗಳಿಗೆ ಹೋಗ್ತೀವಿ. ಮೊದಲು ಏನ್ ಅನಿಸ್ತದೆ ಅಂದ್ರೆ, ಎಲ್ಲ ನದಿ ತೀರ್ಥ ಕ್ಷೇತ್ರಕ್ಕೆ ಹೋಗಿ ಸ್ನಾನ ಮಾಡಿ ಬಂದಾಗ ಏನು ಪುಣ್ಯ ಬರ್ತದೆ ಅಂತ ಭಾವಿಸ್ಕೊಂಡಿದೀವಿ. ಬಹುತೇಕ ಎಲ್ಲ ನದಿಗಳಲ್ಲಿ ಮಿಂದು ಬರುವಂತಹ ಆ ಪುಣ್ಯ ಗವಿಸಿದ್ದೇಶ್ವರ ಜಾತ್ರೆಗೆ ಮಾತ್ರ ಬರ್ತದಂತ ನನಗೆ ಅನ್ಸಕತ್ತದ. ಅಷ್ಟೇ ಅಲ್ಲ, ನಮ್ಮ ಭಾರತ ದೇಶದಲ್ಲಿ 12 ಜ್ಯೋತಿರ್ಲಿಂಗಗಳಿದಾವೆ. ಈ ಎಲ್ಲ ಜ್ಯೋತಿರ್ಲಿಂಗಗಳನ್ನು ನಾವು ದರ್ಶನ ಮಾಡ್ಕೊಂಡು ಬಂದಿವಿ. ಇವತ್ತು ಎಲ್ಲರ ಪಾದ ಇವತ್ತು ಗವಿಸಿದ್ದೇಶ್ವರ ಸನ್ನಿಧಿಯೊಳಗೆ ಅದಾವು. ಇವತ್ತು 12 ಜ್ಯೋತಿರ್ಲಿಂಗವನ್ನು ದರ್ಶನ ಮಾಡ್ಕೊಂಡು ಬಂದು ಇವತ್ತು ನಮ್ಮ ಗವಿಸಿದ್ದೇಶ್ವರ ಜಾತ್ರೆಯನ್ನು ನೋಡಿದ್ರೆ ಆ 12 ಜ್ಯೋತಿರ್ಲಿಂಗ ದರ್ಶನ ಮಾಡಿದಷ್ಟು ಪುಣ್ಯದ ಫಲ ಇವತ್ತು ನಮಗೆ ಸಿಗ್ತದ. ಅಷ್ಟೇ ಅಲ್ಲ, ನಮ್ಮ ಅಭಿನವ ಗವಿಸಿದ್ದೇಶ್ವರ ಸ್ವಾಮಿಗಳನ್ನು ನೋಡಿದಾಗ ನನಗೆ ಏನ್ ಅನಿಸ್ತದ ಅಂತಂದ್ರ, ಸಾಕ್ಷಾತ್ ಸ್ವಾಮಿ ವಿವೇಕಾನಂದ ನಮ್ಮ ಮುಂದೆ ಬಂದು ನಿಂತಾರೆ ಅಂತ ಅನಿಸ್ತದ. ಅಷ್ಟೇ ಅಲ್ಲ, ಜಗತ್ತಿನೊಳಗೆ ಎಷ್ಟು ಜನ ಮಹಾತ್ಮರು ಸಂತರಂದ್ರೆ ಬಹಳ ಪ್ರೇಮ ಇಟ್ಕೊಂಡು ಸರ್ವೇ ಜನ ಸುಖಿನೋ ಭವಂತು, ದಯವೇ ಧರ್ಮದ ಮೂಲ ಎಂಬ ತತ್ವವನ್ನ ಯಾರು ಮೈಗೂಡಿಸಿಕೊಂಡು ಲೋಕದ ಹಿತಕ್ಕಾಗಿ ಜೀವನ ಮಾಡಿಕೊಂಡು ಜಗತ್ತಿನಲ್ಲಿ ಎಷ್ಟು ಜನ ಮಹಾತ್ಮರ ಅವತಾರ ತಾಳಿ ಬಂದಿದ್ದಾರೆ, ಅವರ ಎಲ್ಲರ ಸ್ವರೂಪವೇ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಜಿಯವರು. ಅಷ್ಟೇ ಅಲ್ಲ, ನೀವೇನು ಭಕ್ತಾದಿಗಳು ಕೂಡಿದಿರಲ್ಲ, ಇವತ್ತು ಜಗತ್ತಿನೊಳಗೆ ಎಷ್ಟು ಜನ ಭಕ್ತಿವಂತರಾಗಿ ಹೋಗಿದ್ದಾರೆ, ಅವರೆಲ್ಲರ ಸ್ವರೂಪದಿಂದ ಪ್ರೇಮ ಭಾವದಿಂದ ಇವತ್ತು ಈ ಭಕ್ತಿಯನ್ನ ನೋಡ್ಲಿಕ್ಕೆ ಬಂದಿದ್ದೀರಲ್ಲ, ನಿಮ್ಮ ಭಕ್ತಿಗೆ ಸರಿಸಾಟಿ ಇಲ್ಲ. ಗವಿಸಿದ್ದೇಶ್ವರರ ಕೃಪೆ ನಮ್ಮ ನಾಡಿನ ನಮ್ಮ ನಾಡಿನ ಜನತೆಗೆ ಬಹಳ ಅವಶ್ಯಕತೆ ಇದೆ. ಅವರು ಕಾರುಣ್ಯ ದೃಷ್ಟಿಯಿಂದ ನೋಡ್ತಾರ, ತಾಯಿಯ ದೃಷ್ಟಿಯಿಂದ ನೋಡ್ತಾರ. ಇವತ್ತು ಅವರು ಮಾಡಿರುವಂತಹ ಕಾರ್ಯಗಳು ಬಹಳ ಅದ್ಭುತವಾದಂತ ಕಾರ್ಯ. ಇವತ್ತು ಸ್ವಾಮೀಜಿ ಅವರು ಹೇಳ್ತಾರ, ಅವ್ರ ಮಾತುಗಳು ನನಗೆ ಪ್ರತಿ ಕ್ಷಣ ನೆನಪು ಬರ್ತಾವ. ನನ್ನ ಮಠದಲ್ಲಿ ನನ್ನ ಫೋಟೋ ಯಾಕೆ ಹಾಕಿಲ್ಲಂತ ಯಾರೋ ಕೇಳಿದ್ರಂತ. ಅವ್ರು ಹೇಳಿದ್ರು, ಮಠದಲ್ಲಿ ಯಾರ ಫೋಟೋ ಇರ್ಬೇಕಂತಂದ್ರ ಮಾಲಕರ ಫೋಟೋ ಇರ್ಬೇಕು. ನನ್ನ ಗುರುಗಳು ಮಾಲಕರಿದ್ದಾಗ ಅವ್ರ ಫೋಟೋ ಅಷ್ಟೇ, ನನ್ನ ಫೋಟೋ ಬೇಡಂತ. ಮಹಾತ್ಮ ಯಾರಾದ್ರಿಂದ
ಅಭಿನವ ಗವಿಸಿದ್ದೇಶ್ವರ ಸ್ವಾಮಿಗಳು ಇವತ್ತು ಬಹಳ ತ್ಯಾಗ ಭಾವದಿಂದ ಇಷ್ಟೆಲ್ಲ ವೈಭವ ನಡೀತಿದ್ರು. ಅದು ಗುರುಗಳ ಶಕ್ತಿಯಿಂದ, ಆ ಪರಮ ಪೂಜ್ಯರ ಶಕ್ತಿಯಿಂದ ನಡೀತಾ ಇದ್ರು ಕೂಡ ಕಿಂಚಿತ್ತು ಅಹಂಕಾರ ಭಾವನೆ ಇಲ್ಲದೆ ಸದಾ ವಿನೀತರಾಗಿ ನಂದು ಏನಿಲ್ಲ, ಎಲ್ಲ ಗವಿಸಿದ್ದಪ್ಪನ ಕೃಪೆಯಿಂದ ಇದು ನಡೀತದೆ ಅಂತ ಹೇಳಿ ಹೇಳುವಂತಹ ಏಕೈಕ ತ್ಯಾಗವಂತ ಅಪರೂಪದ ಸ್ವಾಮೀಜಿಯವರು ಯಾರಂದ್ರೆ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮೀಜಿಯವರು. ಅಂತ ಮಹಾಸ್ವಾಮೀಜಿಯವರನ್ನ, ಅಂತ ಈ ಪರಂಪರೆಯನ್ನ, ಅಂತ ಈ ಮಠದ ವೈಭವವನ್ನ, ಅಂತ ಮಠದ ಭಕ್ತರನ್ನ ಕಾಣುವಂತಹ ನಾವು ನೀವು ಇಂಥ ಭಕ್ತಿಯನ್ನು ನೋಡುವಂತವರೇ ನಾವೆಲ್ಲ ಧನ್ಯರಂತ ನಾನು ಬಯಸ್ಕೊಂಡಿದ್ದೀನಿ. ಪೂಜ್ಯರ ಸೇವೆ ಅನನ್ಯ. ನಮ್ಮ ನಾಡಿಗೆ ಇವತ್ತು ಸಾವಿರಾರು ಜನ ಪೂಜ್ಯರ ಇದ್ದಾರೆ, ಆದ್ರೆ ಎಲ್ಲರಿಗೂ ಮಾದರಿಯಾಗುವಂತಹ ಸ್ವಾಮೀಜಿಯವರು, ಜಗತ್ತಿಗೆ ಮಾದರಿಯಾಗುವಂತಹ ಸ್ವಾಮೀಜಿಯವರನ್ನು ಕೊಟ್ಟಿದ್ದು ಯಾವುದಂತಂದ್ರ ನಮ್ಮ ಕೊಪ್ಪಳದ ಗವಿಮಠ ಇವತ್ತು ನಮ್ಮ ಜಗತ್ತಿಗೆ ಸ್ವಾಮಿ ಕುಲಕ್ಕೆ ಒಂದು ಗೌರವ ತಂದು ಕೊಟ್ಟಿದೆ. ಸ್ವಾಮೀಜಿಯವರಿಗೆ ಕಿಮ್ಮತ್ತು ಇವತ್ತು ಹೆಚ್ಚಾಗುತ್ತಿದೆ ಪರಮ ಪೂಜ್ಯರಿಂದ. ಈ ಮಠದ ಪರಂಪರೆ ಇವತ್ತು ನಮ್ಮ ನಾಡಿನ ಅಧ್ಯಾತ್ಮದ ಶೈಕ್ಷಣಿಕವಾದಂತಹ ಒಂದು ಕ್ರಾಂತಿಯನ್ನ ಮಾಡಿದೆ. ಮತ್ತು ದಾಸೋಹ ಬಹುತೇಕ 12ನೇ ಶತಮಾನದಲ್ಲಿ ನಾವು ಯಾರು ದಾಸೋಹ ನೋಡಿಲ್ಲ. ಇವತ್ತು ದಾಸೋಹ ವ್ಯವಸ್ಥೆಯನ್ನು ನೋಡಿದ್ರೆ 12ನೇ ಶತಮಾನ ಬಸವಣ್ಣನವರ ದಾಸೋಹನೇ ಇಲ್ಲಿ ಬಂದದಂತ ಅನಿಸ್ತದ. ಅಂತ ಅದ್ಭುತವಾದ ದಾಸೋಹ ವ್ಯವಸ್ಥೆ, ಈ ಪರಂಪರೆ ನಮ್ಮ ನಾಡಿನೊಳಗೆ ಉಳಿಬೇಕು, ಬೆಳಿಬೇಕು. ಪರಮ ಪೂಜ್ಯರ ಆಶೀರ್ವಾದ ನಮ್ಮ ನಾಡಿನ ತುಂಬ ಜಗತ್ತಿನ ಜನರಿಗೆಲ್ಲ ಆಗ್ಬೇಕಂತ ಹೇಳಿ ನನ್ನೆರಡು ತೊದಲ ನುಡಿಯನ್ನು ಗವಿಸಿದ್ದೇಶ್ವರ ಪಾದಕ್ಕೆ ಅರ್ಪಣೆ ಮಾಡುತ್ತೇನೆ. ಹಲೋ. ಫಿಸಿಕಲ್ ಶ್ರೀಗಳಿಂದ गविसिद्धेश्वर महाराज की, शिवशांत शिवयोगी महाराज की, मरिशांत शिवयोगी महाराज की, अभिनव गविसिद्धेश्वर महाराज की, गविसिद्धेश्वर महाराज की। गविसिद्धेश्वर महाराज की, गविसिद्धेश्वर महाराज की, अभिनव गविसिद्धेश्वर महाराज की, गविसिद्धेश्वर महाराज की, गविसिद्धेश्वर महाराज की। ಈ ಜಾತ್ರಾ ಮಹೋತ್ಸವಕ್ಕೆ ಒಂದು ನಿಮಿಷದಲ್ಲಿ ಸಂಬಳ ಬಾರಿಸ್ತಾರೆ. ಒಂದು ನಿಮಿಷ. ಈ ಜಾತ್ರಾ ಮಹೋತ್ಸವಕ್ಕೆ ನಾಡಿನ ಪರಮ ಪೂಜ್ಯರು, ಎಲ್ಲ ಹಿರಿಯ ಜನಪ್ರತಿನಿಧಿಗಳು, ಅದರ ಜೊತೆಗೆ ಅಪಾರ ಗವಿಸಿದ್ದಪ್ಪ ಜನ ಭಕ್ತವೃಂದ ತಾವೆಲ್ಲ ಪಾಲ್ಗೊಂಡಿದ್ದೀರಿ. ನಾನು ಮ್ಯಾಲೆ ಮಾತಾಡ್ತೇನೆ, ಎರಡ ಮಾತು ಹೇಳಿಬಿಡ್ತೇನೆ. ಒಂದು ಬದುಕು ಸಾರ್ಥಕ ಆಗಬೇಕಾದ್ರೆ ಮನುಷ್ಯ ಏನು ಮಾಡಬೇಕು?
ಒಂದು ಸಾರ್ಥಕತೆಯ ಜೀವನದ ಲಕ್ಷಣ ಅಂದ್ರೆ ಇಷ್ಟೇ, ಕೈಯಲ್ಲಿ ಸತ್ಕಾರ್ಯಗಳಿರಬೇಕು, ತಲೆಯಲ್ಲಿ ಸದ್ವಿಚಾರಗಳಿರಬೇಕು, ಬಾಯಲ್ಲಿ ಸವಿ ಮಾತುಗಳಿರಬೇಕು, ಹೃದಯದಲ್ಲಿ ಪ್ರೇಮ ಇರಬೇಕು. ಇಷ್ಟಿದ್ರೆ ಸಾಕು, ಅದು ಬದುಕಿನ ಸಾರ್ಥಕತೆ. ತಲೆಯಾಗ ಚಲೋ ವಿಚಾರ ಇರಬೇಕು, ಕೈಯಾಗ ಚಲೋ ಕೆಲಸ ಇರಬೇಕು, ನಾಲ್ಗೆ ಮೇಲೆ ಚಲೋ ಮಾತು ಇರಬೇಕು, ಎದೆಯಾಗ ಪ್ರೇಮ ಇರಬೇಕು. ಇಷ್ಟಿದ್ದು ಬಿಟ್ರೆ ನಾವು ಗವಿಸಿದ್ದಪ್ಪಜ್ಜನ ಗದ್ದಿಗೆ ಹೋಗಿ ದೀಪ ಹಚ್ಚೋದು ಬೇಕಾಗಿಲ್ಲ. ಇಷ್ಟಿದ್ರೆ ಅವನ ಬಂದು ನಿಮ್ಮ ಮನೆಯ ಜಗಲಿಯ ದೀಪ ಆಗಿ ನಿಮ್ಮ ಮನ್ಯಾಗ ಸದಾ ಮನೆಗೆ ಎಲ್ಲ ಬಹಳ ಭಕ್ತರು ಸೇರಿದ್ದೀರಿ. ನಮ್ದು ಒಂದೇ ಮಾತು ಗೊತ್ತಲ್ಲ, ನಿಮ್ಮ ಜಾತ್ರೆ ಮುಗೀತು, ನನ್ನ ಜಾತ್ರೆ ನೀವೆಲ್ಲ ಸಮಾಧಾನದಿಂದ ಸಂತೋಷದಿಂದ ಮನೆ ಮುಟ್ಟದ ಮೇಲೆ ನಮಗೆ ಅವತ್ತು ಆಗುತ್ತೆ ಹೇಳ್ದಂಗೆ ಆಗ್ತೈತಿ. ನೀವೆಲ್ಲ ದಯವಿಟ್ಟು ಕೈ ಮುಗಿದು ನಿಮ್ಮಲ್ಲಿ ಪ್ರಾರ್ಥನೆ ಯಾರು ಅವಸರ ಮಾಡಬೇಡ್ರಿ, ಒತ್ತಡ ಮಾಡಬೇಡ್ರಿ, ಸಮಾಧಾನದಿಂದ ಹೋಗ್ಬೇಕಷ್ಟೇ. ಒಂದು ಸ್ವಲ್ಪ ಗದ್ದಲಿದೆ, ಆದಷ್ಟು ನಿಂತು ಹೋಗ್ರಿ, ಯಾರು ಒತ್ತಬೇಡ್ರಿ. ಸಮಾಧಾನದಿಂದ ಸಾವಕಾಶವಾಗಿ ನಮ್ಮ ಜೊತೆ ಗವಿಸಿದ್ದಪ್ಪಜ್ಜನ ನನ್ನ ಹೃದಯ ಕುಂತ ನನ್ನ ನಡೆಸ್ತಾನ ಅನ್ನೋ ಭಾವನೆಯಿಂದ ಸಮಾಧಾನದಿಂದ ಹೋಗಿ ತಮಗೆಲ್ಲ ಶರಣ ಆಗ್ತೀವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.